ಆ್ಯಕ್ಚುಲಿ ಭಿಕ್ಷೆ ಬಿಡ್ದೇನೆ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡು 10 ಜನಕ್ಕೆ ಕೆಲಸ ಕೊಟ್ಟಾರಲ್ಲ. ಹೊಟ್ಟೆಪಾಡು ಚಾಟ್ಸ್. ಕರ್ನಾಟಕ ಸುಲ್ತಾನ ಸರ್ ಅವ್ರ ಬಾಯಲ್ಲಿ ನಮ್ಮ ಅಂಗಡಿ ಬಂದಿದೆ ಅಂದ್ರೆ ನಾನು ಹೆಮ್ಮೆ, ಅದು ದೊಡ್ಡ ಮೆಮೊರಿ ಸರ್ ನನಗೆ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಮಾಡೋದು. ಸೋಷಿಯಲ್ ಮೀಡಿಯಾದವರು ಅವ್ರಿಗೆಲ್ಲ ಸೋಷಿಯಲ್ ಮೀಡಿಯಾದವರು ನನ್ನ ಹೃತ್ಪೂರ್ವಕ ನಮ್ಮನ್ನು ಅವಾಗ ಎಷ್ಟು ಬೇಜಾರಾಗೋದಂದ್ರೆ ಎಲ್ಲಿ ಹೆಂಗಿದ್ದೆ ನಾನು, ಹೆಂಗಾಗ್ಬಿಟ್ಟೆ ನಾನು ಅಂತ ಆ ಫೀಲಿಂಗ್ಸ್ ಸ್ಟಾರ್ಟ್ ಆಗ್ಬಿಡ್ತು. ಮಧ್ಯದಲ್ಲಿ ಸ್ವಲ್ಪ ಏನೋ ಕಾರಣಂದ್ರೆ ಮಾಡ್ಬಿಡ ಡಿಸೈಡ್ ಮಾಡ್ಬಿಟ್ಟಿದೆ, ಕ್ಲೋಸ್ ಏನೋ ಮಾಡ್ಬಿಡೋಣ ಅನ್ಕೊಂಡ್ಬಿಟ್ಟಿದೆ. ನನ್ನ ಅಂಗಡಿ ಇಡೀ ವರ್ಲ್ಡ್ ಅಲ್ಲಿ ಅಡ್ಡಾಡ್ತಿದ್ದೆ, ಅದೇ ನನ್ನ ಬೆಸ್ಟ್ ಮೆಮೊರಿ. ಅದಕ್ಕೆ ಸ್ವಂತವಾಗಿ ಫಸ್ಟ್ ನೀವು ಕೆಲಸ ಕಲೀರಿ. ಬಾಯಿ ಇದ್ದು ಒಳ್ಳೆ ಮಾತಾಡದೇ ಇದ್ದವರು ಒಂದ್ ಗುಂಪು, ಕೈ ಇದ್ದು ದಾನ ಮಾಡದೇ ಇದ್ದವರು ಇನ್ನೊಂದು ಗುಂಪು, ಎಲ್ಲ ಇದ್ದು ಏನು ಇಲ್ದಂಗೆ ಬದುಕ್ತಾರಲ್ಲ ಅವ್ರದ್ದು ಮತ್ತೊಂದು ಗುಂಪು. ಇವತ್ತು ಈ ಎಲ್ಲಾ ಗುಂಪುಗಳಿಗೂ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಗಿ ನಿಂತಿರುವಂತಹ ಒಬ್ರು ವಿಶೇಷ ವ್ಯಕ್ತಿ ನಮ್ ಜೊತೆ ಇದ್ದಾರೆ. ಬನ್ನಿ ಡೈರೆಕ್ಟ್ ಆಗಿ ಅವ್ರನ್ನ ಮಾತಾಡ್ತಾನ, ಅವ್ರು ಮಾಡ್ತಿರುವಂತ ಬಿಸ್ನೆಸ್ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಹೆಸರು ಸರ್? ಸರ್ ವೀರೇಶ್ ಅಂತ. ಏನಿದು ಹೊಟ್ಟೆಪಾಡು ಚಾಟ್ಸ್ ಅಂದ್ರೆ? ಸರ್ ಹೊಟ್ಟೆಪಾಡು ಚಾಟ್ಸ್ ಅಂತ ಅಂದ್ಬಿಟ್ಟು 2 ಉದ್ದೇಶದಿಂದ ಮಾಡಿದ್ದ ಕಾರಣ. ಒಂದು, ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಹೊಟ್ಟೆಪಾಡು ಚಾಟ್ಸ್ ಅಂತ ಮಾಡಿದ್ದು. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಂದು ಮಾಡೋದು. ಇನ್ನೊಂದು 2ನೇ ಉದ್ದೇಶ ಏನಂದ್ಬಿಟ್ರೆ, ಒಂದು ಜನಕ್ಕೆ ಯುನಿಕ್ ಆದಂಥ ಒಂದು ನೇಮ್ ಬೇಕಾಗಿತ್ತು. ಅದಕ್ಕೋಸ್ಕರ ಒಂದು ಹೊಟ್ಟೆಪಾಡು ಚಾಟ್ಸ್ ಅಂತ ನೇಮ್ ಮಾಡಿದೆ. 250 ಮಾಡಿದ್ದೆ ಹೆಸರು. ಅದರಲ್ಲಿ ಫೈನಲೈಸ್ ಒಂದು 3 ಮಾಡ್ಬಿಟ್ಟು ಇದರಲ್ಲಿ ಒಂದು ಫೈನಲ್ ಮಾಡಿದೆ, ಹೊಟ್ಟೆಪಾಡು ಚಾಟ್ಸ್ ಅಂತ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? 3 ವರ್ಷ ಆಯಿತು ಸರ್. ಇದು ಓಪನ್ 2021ರಲ್ಲಿ ಓಪನ್ ಆಗಿದೆ. ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ ಸರ್? ಇದಕ್ಕೆ ಮುಂಚೆ ಬೇರೆ ಟ್ರಾವೆಲ್ಸಲ್ಲಿ ಇದ್ವಿ. ಅದಾದಮೇಲೆ ಬಿಫೋರ್ ಕೋವಿಡ್ ಮುಂಚೆ ಹೋಟ್ಲ್ ಮಾಡ್ಕೊಂಡಿದ್ದೆ. ಅದು ಕೋವಿಡಲ್ಲಿ ಲಾಸ್ ಆಯಿತು. ಅದಾದಮೇಲಿಂದ ಈ ಫೀಲ್ಡಿಗೆ ಬಂದೆ. ಇದಕ್ಕೆ ಶೆಫ್ ನವೀನ್ ಅಂತ ಒಬ್ರು ಇದ್ದಾರೆ ಸರ್. ಇದರ ಕಾರಣಕರ್ತರು ಅವರೇ ಎಲ್ಲ. ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಸುಮಾರು ಎಷ್ಟು 5 ಸ್ಟಾರ್ ಹೋಟ್ಲುಗಳಿದಾವೆ, ಎಲ್ಲ ಹೋಟ್ಲುಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅಂದರೆ ಶೆಫಾಗಿ 2010ರಲ್ಲಿ ITC ಅಮೇರಿಕ ರಿಟರ್ನ್ಸ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದರೆ, ಚೆನ್ನಾಗಿ ಹೆಸರಿದೆ. ಸ್ಟಾರ್ ಸುವರ್ಣದಲ್ಲಿ 800 ಎಪಿಸೋಡ್ ಇದೆ. 800 ಎಪಿಸೋಡ್ ಅವರೇ ಮಾಡಿದ್ದು ಸರ್. ಈಗ ಅವ್ರ ತಂದೆ ಪೊಲೀಸರಾಗಿದ್ದರು ಸರ್. ಇವಾಗ ರೀಸೆಂಟಾಗಿ 1 ವರ್ಷ ಆಯ್ತು ರಿಟೈರ್ಡ್ ಆದರು. ಅವರೇ ಕರೆದ್ಬಿಟ್ಟು ಅವ್ರ ಕೈಯಾರನ್ನೇ ದುಡ್ಡು ಕೊಟ್ಬಿಟ್ಟು ಈ ಅಂಗಡಿ ಮಾಡೋಕ್ಕೆ ಕಾರಣ ಆದ್ರೆ. ಯಾಕಂದ್ರೆ ನಾನು ಫುಲ್ ಎಲ್ಲ ಲಾಸ್ ಆಗಿಬಿಟ್ಟಿದ್ದೆ ಹೋಟ್ಲಲ್ಲಿ, ಕೋವಿಡಲ್ಲಿ ಲಾಸ್ ಆದಾಗ ಅವರು, ನಿನ್ನ ಹತ್ರ ಶಕ್ತಿ ಇದೆ, ನೀನು ನಾರ್ಮಲ್ ಪರ್ಸನ್ ಅಲ್ಲ, ಎಲ್ಲರಿಗಿಂತ ನೀನು ಡಿಫ್ರೆಂಟ್ ಆಗಿದೆ, ನೀನು ಮಾಡು ಅಂತಂದ್ಬಿಟ್ಟು ಅವ್ರು ಬರೀ ಅವಾಗವಾಗ ಅಂಗಡಿಗೆ ಬರ್ತಾಯಿದ್ರು. ಅಂಗಡಿಗೆ ಬಂದಾಗೆಲ್ಲ ನಮ್ಮನ್ನು ನೋಡಿ ಅವರು ಗುರುತಿಸಿ, ಆಮೇಲೆ ನಾನು ಹಿಂಗೆ ಆದಾದ್ಮೇಲೆ ಇವರು ನವೀನ್ ಸರು ಕರ್ಕೊಂಡೋಗಿ ಅವ್ರ ಡ್ಯಾಡಿ ಹತ್ರ ಮಾತಾಡಿಸಿ ದುಡ್ಡು ಕೊಡ್ಸಿದ್ರು. ದುಡ್ಡು ಕೊಟ್ಟು ಅಂಗಡಿ ಓಪನ್ ಮಾಡಿಸಿದ್ರು. ಮುಂಚೆನೇ ಇತ್ತಾ ಈ ಥರದೊಂದು ಚಾಟ್ ಸೆಂಟರ್? ಹೌದು ಸರ್. ನಾನು ಚಾಟ್ ಸೆಂಟ್ರು ಅಂದ ಅಂಗಡಿ ಬಿಟ್ಟಾದ್ಮೇಲೆ ಬೇರೆ ಏನಾರ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ಕಾನ್ಸೆಪ್ಟಿಗೋಸ್ಕರ ನಾನು ಅವ್ರ ಹತ್ರ ಹೇಳ್ಕೊಂಡೆ, ಇಲ್ಲ ಈ ಥರ ಮಾಡಬೇಕು ಅಂತಿದ್ದೀನಿ, ಹೆಂಗೆ ಅಂತಂದಾಗ, ಸರಿ ನೀನು ಮಾಡೋ, ಅದಕ್ಕೆ ಏನು ಬೇಕಾದರೂ ನಾನು ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊತೀನಿ, ನಿನ್ಗೆ ಏನು ಬೇಕು ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಫಸ್ಟ್ ಇನ್ನೊಂದು ಏನು ಹೇಳಿದ್ರು ಅಂದರೆ, ಇದಕ್ಕೆ ಏನು ಬೇಕು ಫಸ್ಟು ರಿಸರ್ಚ್ ಮಾಡೋ, ಎಲ್ಲ ಕಡೆಗೆ ಮಸಾಲ ಪುರಿ ಪಾನಿಪುರಿ ಸಿಗುತ್ತೆ, ವೆರೈಟಿ ಆದಂಥ ಐಟಮ್ ಏನಾರ ಒಂದು ಡಿಫ್ರೆಂಟಾಗಿ ನೋಡು, ಜನಕ್ಕೆ ಅದು ಇಷ್ಟ ಆಗ್ಬೇಕು ಅಂತ ಅದನ್ನು ಮಾಡೋ, ಆವಾಗಲೇ ನೀನು ಕ್ಲಿಕ್ ಆಗ್ತೀಯ ಅಂತ ಹೇಳಿದ್ರು. ಅದು ಹಂಗೆ ಆಯಿತು ಸರ್. ಅದಾದಮೇಲೆ ಒಂದು 6 ತಿಂಗಳು ನಾನು ಈ ಗಾಡಿ ರೆಡಿ ಮಾಡೋಕ್ಕೆ 2 ತಿಂಗಳು ಬೇಕಾಯಿತು. ಅವರು ಕಾರಣಾಂತರಗಳಿಂದ ಹಂಗೆ ಡಿಲೇ ಆಗ್ತಾನೆ ಇತ್ತದು. 2 ತಿಂಗಳಾದಮೇಲೆ ನಾನು ಸುಮ್ಮನೆ ಸುತ್ತಾ ಇದ್ದೆ ಎಲ್ಲ ಕಡೆಗೆ, ಎಲ್ಲೆಲ್ಲಿ ಚೆನ್ನಾಗಿರುತ್ತೆ ಏನು ಎತ್ತ ಅಂತ ಎಲ್ಲ ನೋಡ್ಕೊಂಡು, ಗೂಗಲಲ್ಲೆಲ್ಲ ನೋಡ್ಕೊಂಡು ಹೋಗಿ ಬರ್ತಾಯಿದ್ದೆ. ಅವಾಗ ಎಲ್ಲ ಒಬ್ಬರಿಗಿಂತ ಒಬ್ರು ಚೆನ್ನಾಗಿ ಮಾಡ್ತಾರೆ ಸರ್. ಮಸಾಲೆ ಪುರಿ ಪಾನಿಪುರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿದೆ. ಆದರೆ ಬೆಂಗಳೂರು ಟೇಸ್ಟ್ ಮಸಾಲೆ ಪುರಿ ಎಲ್ಲಿ ಬೇರೆ ಕಡೆಗೆ ಎಲ್ಲಿ ಸಿಗಲ್ಲ. ನಾನು ಈ ಥರದ್ದು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಡಿಫ್ರೆಂಟಾಗಿ ಬುಟ್ಟಿ ಚಾಟು ಮತ್ತು ಪಾಪಡಿ ಚಾಟು ತೊಗೊಂಬಂದಿದ್ದೆ ಫೀಲ್ಡ್ಗೆ. ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಪ್ಲಾನಿಂಗ್ ಏನೇನೆಲ್ಲ ಮಾಡ್ಕೊಂಡಿದ್ದೀನಿ ಸರ್ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ? ಸರ್ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಅಂದರೆ, ಈಗ ಪ್ಲ್ಯಾನಿಂಗ್ ಏನಂತಂದರೆ, ಫಸ್ಟು ಜಾಗಕ್ಕೆ ಸಪೋರ್ಟ್ ಏನು, ಯಾರು ತೊಂದರೆ ಕೊಡ್ತಾರ ಏನು ಎತ್ತ ಜಾಗ ನೋಡ್ಕೊಂಡೆ ಸರ್. ಜಾಗ ನೋಡ್ಕೊಂಡಿದ್ದೆ, ಹೆಚ್ಚಿಲ್ಲಿ ಅಲ್ಲಿ ನೋಡ್ಕೊಂಡಿದ್ದೆ. ಅವಾಗ ಸ್ವಲ್ಪ ದಿನ ಇಲ್ಲಿ ಎಲ್ಲ ಕಿರಿಕಿ ಆಯಿತು. ಇಲ್ಲಿ ಜಿಮ್ ರವಿಯರ್ ಇದ್ದಾರೆ, ಅವರು ಸಪೋರ್ಟ್ ಮಾಡಿದರು. ಆಮೇಲೆ ಡೈರೆಕ್ಟರ್ ಶಿವಮಣಿ ಅಂತಿದ್ದಾರೆ, ಅವರು ಸಪೋರ್ಟ್ ಮಾಡಿದರು. ಆಮೇಲೆ ಇವರು ಹೇಳಿದ್ನಲ್ಲ ಶೆಫ್ ನವೀನ್ ಅಂತ, ಅವ್ರ ತಂದೆಯವರು ಪೊಲೀಸರಾಗಿದ್ದರು ಸರ್ ಮಹಾಲಕ್ಷ್ಮಿ ಲೇಔಟಲ್ಲಿ. ಅವರು ಕಾಂಟ್ಯಾಕ್ಟ್ ಮುಖಾಂತರ ಆಯಿತು, ಅದೇನು ಸಮಸ್ಯೆ ಆಗಲಿಲ್ಲ. ಅದಾದಮೇಲೆ ಇದಕ್ಕೆ ಕಿಚನ್ಗೆ ಐಟಮು, ಇದಕ್ಕೆ ಎಲ್ಲ ಏನೇನು ಬೇಕು ಅಂತ ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಲಿಸ್ಟ್ ಮಾಡಿಕೊಂಡು ಆಮೇಲೆ ಪ್ರೊಸೆಸ್ ಸ್ಟಾರ್ಟ್ ಮಾಡಿದೆ. ಗೌರ್ಮೆಂಟಿಂದ ಮತ್ತು ಪೊಲೀಸಿಂದ ಏನಾದರೂ ಏನಿಲ್ಲ, ಲೈಸೆನ್ಸ್ ತಗೋಬೇಕಿಲ್ಲ? ಇಲ್ಲ ಫಸ್ಟು ಅದಾದಮೇಲೆ ನಾನು ಫುಡ್ ಲೈಸೆನ್ಸ್ ಮಾಡಿಸ್ಕೊಂಡೆ. ಫುಟ್ಪಾತ್ ಮೇಲೆ ಇದ್ಮೇಲೆ ಎಲ್ಲಾನು ಮೇಂಟೈನ್ ಮಾಡಿದ್ದೆ, ಹೈಜಿನಿಕಾಗಿ ಎಲ್ಲ ಇದು ಮಾಡಿದ್ದೆ. ಹಿಂಗಾದ್ಬಿಟ್ಟು ಅದೊಂದು ಲೈಸೆನ್ಸ್ ಒಂದು ಮಾಡಿಸ್ಕೊಂಡೆ ಸರ್. ಅಂಡ್ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಸರ್ ಇದಕ್ಕೆ? ನೀವು ಅವಾಗಲೇ 2-3 ಜನದ ಹೆಸರು ಹೇಳಿದ್ರೆ. ಹೌದು ಸರ್. ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಸರ್? ಅವ್ರಾದ್ಮೇಲೆ ನಮ್ಮ ಫ್ಯಾಮಿಲಿ ಫುಲ್ ಸಪೋರ್ಟ್ ಮಾಡ್ತು. ನನ್ನ ಕೆಲಸದ ಹುಡುಗರು ಅಂತೂ ಒಂದು ಅವಾಗಿಂದ ಎಷ್ಟು ಜನ ಇದ್ದಾರೋ ಇವಾಗೂ ಅವರೇ ಇದ್ದಾರೆ. ಅವರು ಬ್ಯಾಕ್ಗ್ರೌಂಡಾಗಿ ನಿಂತ್ಕೊಂಡ್ರು ಸರ್.
ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಎಲ್ಲ ಸಪೋರ್ಟ್ ಮಾಡಿದ್ರು, ಅದರಲ್ಲಿ ಏನು ವಿಷಯ ಇಲ್ಲ ಸರ್. ಅದಾದ್ಮೇಲೆ ಇನ್ನೊಂದು ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈ ಮಟ್ಟಕ್ಕೆ ನಮ್ಮನ್ನ ಡಿ ಬಾಸ್ ಕರ್ಕೊಂಡು ಹೋಗೋಕ್ಕೆ ಕಾರಣ ಅಂದ್ರೆ ಸೋಷಿಯಲ್ ಮೀಡಿಯಾದವರು. ಅವ್ರಿಗೆಲ್ಲ ಸೋಷಿಯಲ್ ಮೀಡಿಯಾದವರು ನನ್ನ ಹೃತ್ಪೂರ್ವಕ ನಮನಗಳು. ಯಾಕಂದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಇದ್ದವನ್ನ ಸೆಲೆಬ್ರಿಟಿ ಶೆಫು, ಕರ್ನಾಟಕ ಸುಲ್ತಾನ, ಕನ್ನಡ ಇಂಡಸ್ಟ್ರಿ ಸುಲ್ತಾನ ಅವರು ಅಂಥವ್ರ ಹತ್ರ ಅವ್ರ ಬಾಯಿಂದ ನಮ್ಮ ಅಂಗಡಿ ಬರ್ತದೆ ಅಂದ್ರೆ ಅದಕ್ಕೆಲ್ಲ ಕಾರಣಕರ್ತರು ಈ ಸೋಷಿಯಲ್ ಮೀಡಿಯಾ ಟೀಮ್ ಇದೆಯಲ್ಲ ಸರ್, ಎಲ್ಲ ಸೋಷಿಯಲ್ ಮೀಡಿಯಾ ಟೀಮ್ನವರೇ ಕಾರಣ ಸರ್. ಯಾಕಂದ್ರೆ ದರ್ಶನ್ ಸರ್ ಮನೆ ಹತ್ರ ಹೋಗಿ 1 ಕೋಟಿ ಕೊಟ್ಟು ಪ್ರಮೋಷನ್ ಮಾಡಂದ್ರೂ ಮಾಡೋಕ್ಕಾಗಲ್ಲ, ಅಂತ ಟೈಮ್ ಇರಲ್ಲ ಅವ್ರಿಗೆ. ಅಂಥವ್ರ ಬಾಯಲ್ಲಿ ನಮ್ಮ ಅಂಗಡಿಲಿ ಬಂದಿದೆ ಅಂದರೆ ಅದು ಹೆಮ್ಮೆ ವಿಷಯ ಅಲ್ಲ ಸರ್, ತುಂಬ ಹೆಮ್ಮೆ ವಿಷಯ ಸರ್. ಏನಂದ್ರೆ ಏನೇನೆಲ್ಲ ಸ್ಟ್ರಗಲ್ ಫೇಸ್ ಮಾಡಿದೆ ಸರ್, ಯಾಕಂದ್ರೆ ನಮಗೂ ಒಂದು ಸ್ಟ್ರಗಲ್ ಇದ್ದೇ ಇರುತ್ತೆ. ಹೌದು ಎಲ್ಲ ಸರ್. ಇದನ್ನು ಕೂಡ ಜನರ ಆಡ್ಕೊಳ್ಳೋದು ಅದು ಏನೋ ಕೆಲಸ ಮಾಡ್ತೀವಿ ಅಂದ್ರೆ, ಅಂಡ್ ನಿಮ್ಗೆ ಅಂದ್ರೆ ಇನ್ನು ಸಮಾಜದಿಂದ ಫ್ಯಾಮಿಲಿ ಫ್ರೆಂಡ್ಸ್ ಇಂದ ಏನಾದ್ರು ಸ್ಟ್ರಗಲ್ ಆ ಥರದ್ದೇನೋ ಫೇಸ್ ಮಾಡ್ತಾರೆ ಸರ್? ಆ ಥರದ್ದು ಫೇಮಸ್ ಏನು ಬರಲಿಲ್ಲ. ಬಟ್ ಏನಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಬಿಸ್ನೆಸ್ಗಳು ಏರ್ಪರ್ ಆಗ್ತಾರದು. ಅವಾಗಲೇ ನಾನು ಅಂದರೆ ಒಂದು ಹೋಟ್ಲ್ ಮಾಡಿದಾಗ ಡೈರೆಕ್ಟ್ ಕ್ಯಾಶ್ ಕೌಂಟ್ರಲ್ಲಿ ಕುಂತಿದ್ದೆ. ಅವಾಗ ಕ್ಯಾಶ್ ನಂದೇ ಓನರ್ ಅಲ್ಲ, ಡೈರೆಕ್ಟ್ ಕ್ಯಾಶ್. ಅವಾಗ ಈ ಕೆಲಸ ನನಗೆ A to Z ಏನು ಗೊತ್ತಿದ್ದಿಲ್ಲ. ಅವಾಗ ಏನನ್ಸೋದು, ಈ ಫೀಲ್ಡಿಗೆ ಬಂದಾಗ ನನಗೆ ಒಂದೊಂದು ದಿನ ಫುಲ್ ಕಾದೆಲ್ಲ ಓದ್ಕೊಳ್ಳೋ, ಯಾಕಂದರೆ ಈ ಕೆಲಸ ನಂಗೆ ಗೊತ್ತಿಲ್ಲ, ಕೆಲಸ ನಾನೇ ಮಾಡ್ಬೇಕು ಎಲ್ಲ A to Z. ಆವಾಗ ಎಷ್ಟು ಬೇಜಾರಾಗೋದಂದರೆ ಎಲ್ಲಿ ಹೆಂಗಿದ್ದೆ ನಾನು, ಹೆಂಗಾಗ್ಬಿಟ್ಟೆ ನಾನು ಅಂತ ಆ ಫೀಲಿಂಗ್ಸ್ ಸ್ಟಾರ್ಟ್ ಆಗ್ಬಿಡ್ತು. ಬಟ್ ಆದರೂ ಒಂದಲ್ಲ ಒಂದಿನ ನಾವು ಬೆಳಕಿಗೆ ಬರ್ತೀವಿ, ನನ್ನ ಅಂಗಡಿನೂ ಅಡ್ಡಾಡ್ತದೆ, ಚೆನ್ನಾಗಿ ಇರುತ್ತೆ ಅಂತಂದು ಕಾನ್ಫಿಡೆಂಟ್ ನನಗಿತ್ತು ಸರ್. ನನ್ನ ಮೇಲೆ ನನಗೆ ನಂಬಿಕೆ ಇತ್ತು. ಓಕೆ, ಯಾಕಂದ್ರೆ ಸಮಾಜದಿಂದ ಏನು ಅದರ ಪ್ರಾಬ್ಲಮ್ಸ್ ಫೇಸ್ ಮಾಡಿಲ್ಲ ಸರ್. ಆ ಥರದ್ದು ಯಾರು ನನಗೆ ಇಲ್ಲಿವರೆಗೂ ನಿಜವಾಗ್ಲೂ ಯಾರು ತೊಂದರೆ ಕೊಟ್ಟಿಲ್ಲ ಪಾಪ. ಎಲ್ಲರೂ ಬಂದು ಸಪೋರ್ಟ್ ಮಾಡಿದ್ದಾರೆ, ಹುಡುಗ ಚೆನ್ನಾಗಿರಲಿ, ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಆಗಲಿ ಅಂತ. ಅದಕ್ಕೊಂದು ತುಂಬ ಹೆಮ್ಮೆ, ತುಂಬ ಖುಷಿ ಇದೆ ಸರ್. ಇದಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಏನೋ ಮಾಡಿದ್ದಾರೆ ಸರ್? ಇದಕ್ಕೆ 1.5 ಲಕ್ಷ ಆಗುತ್ತೆ ಸರ್. ಅವಾಗ 1.5 ಲಕ್ಷ, ಇವಾಗ ಒಂದು ಸ್ವಲ್ಪ ಜಾಸ್ತಿ. ಈಗೆಲ್ಲ ಇದಕ್ಕೆ ಇಳಿದ್ಬಿಟ್ಟಿದ್ದಾರೆ ಸರ್. ಡಿಪೆಂಡ್ ಅಪಾನ್ ಸರ್, 50,000ದಲ್ಲಿ ಮಾಡಿಕೊಡ್ತಾರೆ. ಬಟ್ ಅಷ್ಟೊಂದು ಕ್ವಾಲಿಟಿ ಆಗಿರಲ್ಲ, ಕ್ವಾಂಟಿಟಿ ಆಗಿರಲ್ಲ. ಕ್ವಾಲಿಟಿಗೆ 1.5 ಲಕ್ಷ ಏನಂತ ಡಿವೈಡ್ ಮಾಡಿದ್ರೆ ಅಂದರೆ ಇದಕ್ಕೆ ಗಾಡಿಗೆ, UPS ಲೈಟ್ಗೆ, ಆಮೇಲೆ ಪಾತ್ರೆಗಳೆಲ್ಲ ಬೇಕಲ್ಲ, ರೇಷನ್ ಬೇಕಾ, ಎಲ್ಲದಕ್ಕೂ A to Z ಬೇಕು ಅಂತ ಅಂದ್ಬಿಟ್ರೆ 1.5 ಲಕ್ಷ ಇನ್ವೆಸ್ಟ್ ಮಾಡ್ಕೊಂಡು. ಓಕೆ ಸರ್, 1.5 ಲಕ್ಷ ಇನ್ವೆಸ್ಟ್ ಮಾಡಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ. ಇದಕ್ಕೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗೂ ಇದೆ. ಬಟ್ ಅದಕ್ಕಿಂತ ಮುಂಚೆ ಈ ಬಿಸ್ನೆಸ್ ಇಂದ ನೀವೇನು ಕಲ್ತೀರಿ ಸರ್? ಔಟ್ಕಮ್ ಏನು ಸರ್ ನಿಮ್ದು? ಸರ್, ಈ ಬಿಸ್ನೆಸ್ ಅಂತ ಅನ್ನೋದಕ್ಕಿಂತ ಇನ್ನೊಂದು ಏನು ಗೊತ್ತಾ ಸರ್, ಯಾವುದೇ ಬಿಸ್ನೆಸ್ಸಲ್ಲಿ ಎಲ್ಲ ಬಿಸ್ನೆಸ್ ಕಷ್ಟಪಟ್ಟರೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಈ ಬಿಸ್ನೆಸ್ಗಳಲ್ಲಿ ಈ ಫುಡ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನೋ, ಬೆಳಗ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಸಾಯಂಕಾಲಕ್ಕೆ ನಮಗೆ ಲಾಭ ಸಿಕ್ಕೇ ಸಿಗುತ್ತೆ, ಆಯಿತಾ? ಎಲ್ಲದರಲ್ಲಿನೂ ಲಾಭ ಇದ್ದೇ ಇದೆ. ಬಟ್ ಅದರ ತಕ್ಕಂತೆ ಶ್ರಮ, ಅದ್ರ ತಕ್ಕಂಗೆ ಖರ್ಚುಗಳು ಇದ್ದೇ ಇರ್ತವೆ. ಸೊ ಏನಂದ್ರೆ ಯಾವುದೇ ಬಿಸ್ನೆಸ್ ಮಾಡೋದು ಒಂದು ತಾಳ್ಮೆ ಇರ್ಬೇಕು ಸರ್, ಅದೇ ಇಂಪಾರ್ಟೆಂಟ್. ತಾಳ್ಮೆ ಇದ್ರೆ ದೇವರೇ ಸಿಗ್ತಾರಂತೆ, ಪ್ರಯತ್ನ ಪಟ್ಟರೆ ದೇವರೇ ಸಿಗ್ತಾನೆ ಹುಡುಕಿದ್ರೆ. ಹಂಗೆ ತಾಳ್ಮೆ ಇದ್ರೆ ನಮ್ಮ ಬಿಸ್ನೆಸ್ಸಲ್ಲಿ ನಾವು ಸಕ್ಸಸ್ 100% ಕಾಣ್ತೀವಿ. ಈಗ ಉದಾಹರಣೆಗೆ ನಾನೇ ಸರ್, ಯಾಕಂದರೆ ನಾನು ಓಪನ್ ಮಾಡಿ 3 ವರ್ಷ ಆಯಿತು. ಮಧ್ಯದಲ್ಲಿ ಸ್ವಲ್ಪ ಏನೋ ಕಾರಣಂತರ ಇದು ಮಾಡಿಬಿಡ ಡಿಸೈಡ್ ಮಾಡಿಬಿಟ್ಟಿದ್ದೆ, ಕ್ಲೋಸ್ ಏನೋ ಮಾಡಿಬಿಡೋಣ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಅದು ಅಲ್ಲಿಗೆ ಸಾಲ್ವ್ ಆಯಿತು. ಇವಾಗ ಸರ್ ತುಂಬ ಚೆನ್ನಾಗಿದೆ. ಡಿ ಬಾಸ್ ಅವ್ರು ಹೇಳಿದ ಮೇಲೆ ಈಗ ರೆಗ್ಯುಲರ್ ಕಸ್ಟಮರ್ ಅವರೇ ಆಗಿದ್ದಾರೆ. ತುಂಬ ಖುಷಿ ಆಯ್ತದೆ ಸರ್ ನನಗೆ. ಸರ್, ಬೆಸ್ಟ್ ಮೆಮೊರಿ ಅಂದರೆ ಯಾವುದು ಸರ್? ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿದ್ದ ಹಾಂ, ಬೆಸ್ಟ್ ಮೆಮೊರಿ ಅಂತ ಶೇರ್ ಮಾಡ್ಕೊಳ್ಳೋದಾಗಿದ್ರೆ? ಶೇರ್ ಮಾಡ್ಕೊಳಕ್ಕೆ ರಾತ್ರಿ ಮಲ್ಲಿಗೆ ಬೆಳಿಗ್ಗೆ ಎದ್ದೇ ಸರ್. ಅವಾಗ ನನ್ನ ಅಂಗಡಿ ಇಡೀ ವರ್ಲ್ಡಲ್ಲಿನೇ ಅಡ್ಡಾಡ್ತಿದ್ದೆ. ಅದೇ ನನಗೆ ಬೆಸ್ಟ್ ಮೆಮೊರಿ. ಯಾಕಂದರೆ ನಾನು ಅನ್ಕೊಂಡೇ ಇಲ್ಲ ಸರ್, ನಿಜವಾಗ್ಲೂ ಅನ್ಕೊಂಡಿಲ್ಲ. ಕರೆಕ್ಟಾಗಿ ಇವತ್ತಿಗೆ 2 ತಿಂಗಳಾಯ್ತು ನನ್ನ ಅಂಗಡಿ. ಇವತ್ತೇ ಮಂಗಳವಾರ ನಾನು ಆ ಕಡೆ ಸೋಮವಾರ ಅಲ್ಲಿದ್ದೆ, ಅಲ್ಲಿಂದ ರೋಡ್ಗೆ ಕೂಡ ಎಬ್ಸಿದ್ರು. ಆ ಕಡೆಯಿಂದ ಈ ಕಡೆ ಬಂದಾದ ಮಂಗಳವಾರ ನೈಟ್ ಮನ್ಕೊಂಡು ಬುಧವಾರ ಬೆಳಗ್ಗೆ ಅಷ್ಟೊತ್ತಲೇ ಸಿಕ್ಕಾಪಟ್ಟೆ ವೈರಲ್. ದಿನಕ್ಕೆ ಅವತ್ತು ಒಂದು 15-20 ದಿನ 500 ಕಾಲ್ಸ್ ಸಿಕ್ಕಾಪಟ್ಟೆ ಕಾಲ್ಸ್ ಬರೋದು. ಅದೇ ನನ್ನ ಬೆಸ್ಟ್ ಮೆಮೊರಿ. ಯಾಕಂದರೆ ಕರ್ನಾಟಕ ಸುಲ್ತಾನ ಸರ್ ಅವ್ರ ಬಾಯಲ್ಲಿ ನಮ್ಮ ಅಂಗಡಿ ಬಂದಿದೆ ಅಂದರೆ ನಾನು ಹೆಮ್ಮೆ, ಅದು ದೊಡ್ಡ ಮೆಮೊರಿ ಸರ್ ನನಗೆ. ಆ್ಯಕ್ಚುಲಿ ಭಿಕ್ಷೆ ಬಿಡ್ದೇನೆ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡು ಜನಕ್ಕೆ ಕೆಲಸ ಕೊಟ್ಟಾರಲ್ಲ, ಹೊಟ್ಟೆ ಪಾಡು ಚಾನ್ಸ್. ಇವಾಗ ನ್ಯೂಸಲ್ಲಿ ಬಂದಿದೆ, ಟ್ವಿಟ್ಟರಲ್ಲಿ, ಫೇಸ್ಬುಕ್ಕಲ್ಲಿ, ಎಲ್ಲದರಲ್ಲೂ ಇದೆ, ಆಯಿತಾ? ಅದೇ ದೊಡ್ಡ ಮೆಮೊರಿ ಸರ್. ನನಗೆ ತುಂಬ ಖುಷಿ ಆಗೋ ವಿಷಯ. ನಿಮ್ಮನ್ನ ನೋಡ್ತೀರಾ, ನೀವು ಮಾಡೋ ಕೆಲಸ ನೋಡ್ತೀರಾ, ನಮಗೆ ಖುಷಿ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ. ಬಟ್ ನಿಮಗೆ ಮೋಟಿವೇಶನ್ ಏನು ಸರ್? ನೀವು ಡೈಲಿ ಬಂದು ಕೆಲಸ ಮಾಡೋದಕ್ಕೆ ಏನು ಮೋಟಿವೇಶನ್ ಸಿಗುತ್ತೆ ಸರ್? ಕಾಯಕವೇ ಕೈಲಾಸ ಸರ್, ಅದೇ ಒಂದೇ ಉದ್ದೇಶ. ಬೇರೆ ಮೋಟಿವೇಶನ್ ಅಂತ ಯಾರು ಇಲ್ಲ ಸರ್. ಯಾಕಂದರೆ ಪ್ರತಿದಿನ ನಾವು ಸುಮಾರು ಜನರನ್ನ ನೋಡ್ತಾ ಇರ್ತೀವಿ ಸರ್. ಅವ್ರವ್ರ ಜೀವನ ಅವ್ರವ್ರು ದುಡ್ಕೊಂಡು ತಿಂತಾ ಇರ್ತಾರೆ. ಈ ಕೆಲಸ ಇಲ್ಲ, ಕಾರ್ಯ ಇಲ್ಲ ಅಂತಂದು ಅಡ್ಡಾಡೋ ಬದಲಿ ಒಂದು ಕೆಲಸ ನೀವು ಮಾಡಿದರೆ ನಿಮ್ಮಿಂದ 4 ಜನಕ್ಕೆ ಕೆಲಸ ಸಿಗುತ್ತೆ, ಅದೇ ಮೋಟಿವೇಶನ್ ಸರ್. ಬಟ್ ಇನ್ನೊಂದು ಏನಂದರೆ, ಇವಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಎಜುಕೇಷನ್ ಮಾಡ್ತಾ ಇದ್ದೇವೆ ನಾವು. 10-12 ಸಾವಿರಕ್ಕೋಸ್ಕರನೇ ಅದಕ್ಕೂ ಇಂಟರ್ವ್ಯೂಗೆ ಅಲ್ದಾಡಬೇಕು, ಆ ಮಟ್ಟಕ್ಕೆ ನಾವು ಪರಿಸ್ಥಿತಿ ಬಂದಿದ್ದೇವೆ. ಅದನ್ನ ಬಿಟ್ಬಿಟ್ಟು ಸರ್, ಭಗವಂತ ಎಲ್ರಿಗೂ ಒಂದು ಅವಕಾಶ ಕೊಟ್ಟಿರ್ತಾನೆ, 100% ಕೊಟ್ಟಿರ್ತಾನೆ. ಒಳ್ಳೆಯವ್ರಿಗೂ ಕೊಟ್ಟವನೇ, ಕೆಟ್ಟವ್ರಿಗೂ ಕೊಟ್ಟಿಲ್ಲ ಅಂತಲ್ಲ. ಆ ಅವಕಾಶನ ಯುಟಿಲೈಸ್ ಮಾಡ್ಕೋಬೇಕು ಸರ್. ಅದೇ ನನ್ನ ಉದ್ದೇಶ, ಗುರಿ.
ಅಂಡ್ ಈ ಬಿಸ್ನೆಸ್ ಪ್ರಾಫಿಟ್ ಎಷ್ಟಾಗುತ್ತೆ ಸರ್? ಇಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಇಷ್ಟೊಂದು ಕಷ್ಟದಿಂದ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರ ಪ್ರಾಫಿಟ್ ಎಷ್ಟಾಗುತ್ತೆ ಸರ್? ಸರ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸ್ಟ್ರಗಲ್ಗಳಾಗ್ತವೆ. ಪ್ರಾಫಿಟ್ ಅಂದ್ರು ಅಂದ್ರೆ ಅವತ್ತಿಂದ ಅವ್ರದ್ದು ಪೇಮೆಂಟ್ ಏನೇ ಹೊರಗಡೆ ಹೋದ್ರೆ 500 ರೂಪಾಯಿ 600 ರೂಪಾಯಿ ಕೂಲಿ ಸಿಗುತ್ತೆ. ಬಟ್ ಇವಾಗ ಸ್ವಂತ ದಂಧೆಗೆ ಅದೇ 500-600 ರೂಪಾಯಿ ಇಲ್ಲಿ ಸಿಗುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕಲ್ಲ ಸರ್, ಜನಕ್ಕೆ ಗೊತ್ತಾಗಬೇಕು, ರುಚಿ ಇರಬೇಕು ಅಂದಾಗ ಹುಡ್ಕೊಂಬರೋ ಗಂಟ ಒಂದು ಸ್ವಲ್ಪ ತಾಳ್ಮೆ ಬೇಕು ಸರ್. ಅದಾದ್ಮೇಲೆ ಆಟೋಮೆಟಿಕ್ಲಿ ಪ್ರಾಫಿಟ್ ಸಿಗುತ್ತೆ ಸರ್. ಈಗ ಒಂದು ದಿನಕ್ಕೆ ಎಷ್ಟು ಜನ ಬರ್ತಾರೆ ಸರ್? ಇವಾಗ ನನಗೆ ಪ್ರೆಸೆಂಟ್ ಆಗಿ ಇವಾಗ ಒಂದು 300 ಜನ ಬರ್ತಾರೆ ಸರ್. ಫಸ್ಟ್ 150-100 ಜನ ಬರೋದೇ ಜಾಸ್ತಿ ಆಗಿತ್ತು. ಇವಾಗ 300 ಗಂಟೆ ಜನ ಬರ್ತಾರೆ ಸರ್. ಆವ್ರೇಜ್ ಆಗಿ ಒಬ್ರು ಎಷ್ಟು ಇದು ಮಾಡ್ತಾರೆ ಸರ್? ಆವರೇಜ್ ಆಗಿ ಒಬ್ರು 35 ರೂಪಾಯಿನೂ ತಿಂತಾರೆ ಸರ್. 150, 300, 400 ರೂಪಾಯಿ ಗಂಟ ಬಿಲ್ ಮಾಡ್ತಾರೆ. 35 ರೂಪಾಯಿ ತಿನ್ನೋರು ಇರ್ತಾರೆ, 100 ರೂಪಾಯಿ ತಿನ್ನೋರು ಇರ್ತಾರೆ, 150 ರೂಪಾಯಿ ತಿನ್ನೋರು ಇರ್ತಾರೆ. ಅಂದ್ರೆ ಈಗ ಒಂದು ಫ್ಯಾಮಿಲಿ ಬಂತಂದ್ರೆ 500-600 ರೂಪಾಯಿ ಬಿಲ್ ಮಾಡ್ತಾರೆ, ಇಲ್ಲ 100 ರೂಪಾಯಿನೂ ಬಿಲ್ ಮಾಡ್ತಾರೆ. ಆ ಥರ ಸರ್, ಆ ಥರ ಕ್ಯಾಲ್ಕುಲೇಟ್ ಹೇಳಕ್ಕಾಗಲ್ಲ. ಅಂದ್ರೆ ಒಂದು ದಿನಕ್ಕೆ ಎಷ್ಟಾಗುತ್ತೆ ಸರ್ ಪ್ರಾಫಿಟ್ ನಿಮ್ಗೆ? ಸರ್ ನಮ್ದು ಈಗ ಪ್ರಾಫಿಟ್ ಅದೇ ಹೇಳಿದ್ನಲ್ಲ ಸರ್, ಹುಡುಗರು ಈಗ 4 ಜನ ಇದ್ದಾವೆ. ಅದು ಬಿಟ್ಬಿಟ್ಟು ನನಗೊಂದು 700-800 ರೂಪಾಯಿ, 1,000 ರೂಪಾಯಿ ಗಂಟ ಕೂಲಿ ನಂದು ಆರಾಮ 1,000 ರೂಪಾಯಿ ನಾನು ಉಳಿತೀನಿ ಸರ್. ಅಂದ್ರೆ ಅವ್ರದ್ದು ಎಲ್ಲರದ್ದು ಎಲ್ಲ ಎಕ್ಸ್ಪೆಂಡಿಚರು ಏನು A to Z ಎಲ್ಲ ತೆಗೆದು 1,000 ನನಗೆ ಉಳಿತದೆ ಸರ್. ಅದರಲ್ಲಿ ಖರ್ಚೆಲ್ಲ ಕಳೆದು ಒಂದು ದಿನಕ್ಕೆ 1,000 ಮಾಡ್ತೀವಿ, ಆರಾಮಾಗಿ ಉಳಿತದೆ ಅದರಲ್ಲಿ. ಅಂದರೆ ಇವಾಗ ಮೊದಲು ಹುಡುಗರು ಕಮ್ಮಿ ಇದ್ರು, ಖರ್ಚು ಕಮ್ಮಿ ಇತ್ತು. ಈಗ ಬಿಸ್ನೆಸ್ ಹೆಂಗೆ ಜಾಸ್ತಿ ಆಗುತ್ತೆ ಹಂಗೆ ಖರ್ಚುಗಳು ಜಾಸ್ತಿ ಆಗುತ್ತೆ ಸರ್. ಐಟಮು ಅದೇ ಥರನೇ ಬೇಕಾಗುತ್ತೆ. ತಿಂಗಳಿಗೆ 30,000 ಎಲ್ಲ ಖರ್ಚು ಕಳೆದು ನಿಮಗೆ ಪ್ರಾಫಿಟ್ ಆರಾಮ ಉಳಿತದೆ ಸರ್. ಈಗ ನಾನು ಹೊರಗಡೆ ಕೆಲ್ಸಕ್ಕೆ ಹೋದ್ರು ನಂಗೆ 12,000-15,000 ಕೊಡೋರು. ಇವಾಗ ನಾನೇ ಇಲ್ಲಿ ಓನರು, ನಂದೇ ಸರ್ಕಾರ, ಆರಾಮಾಗಿ ನಡೀತದೆ ಸರ್. ಬೇಡ ಅಂದ್ರೂ ಒಂದಿನ ರಜಾ ಮಾಡ್ಬೋದು, ಆರಾಮಾಗಿರ್ಬೋದು. ಓನ್ ಡಿಸಿಷನ್ ನಂದೇ. ಈಗ ಅಲ್ಲಿ ಹೋಗ್ಬಿಟ್ಟು ಮ್ಯಾನೇಜರ್ ಹತ್ರ ಸೈನ್ ಹಾಕ್ಸ್ಬೇಕು ಅದು ಇದು ಅಂತ ಏನಿಲ್ಲ, ಇಲ್ಲಿ ಮಾಡ್ಬೇಕು ಅಷ್ಟೇ ಸರ್. ಈಗ ಓಕೆ ಸರ್. ಓಕೆ, ಇಲ್ಲಿ ಏನು ಜಾಸ್ತಿ ಸೇಲ್ ಆಗುವಂತ ಸರ್? ನಮ್ಮಲ್ಲಿ ಸೇಲ್ ಆಗೋದು ಬುಟ್ಟಿ ಚಾಟು ಸರ್. ಬುಟ್ಟಿ ಚಾಟು, ಪಾಪಡಿ ಚಾಟು, ಮಸಾಲೆ ಇದೆ ಸರ್ ನಮ್ದು ಹೈಯೆಸ್ಟ್ ಸೇಲಿಂಗ್. ಬುಟ್ಟಿ ಚಾಟ್ ಹೈಯೆಸ್ಟ್, ಯಾಕಂದ್ರೆ ಎಲ್ಲ ಕಡೆಗೂ ಮಸಾಲೆ ಪುರಿ ಪಾನಿಪುರಿ ಸಿಗುತ್ತೆ. ವೆರೈಟಿ ಆಗಿ ನಮ್ದು ಬುಟ್ಟಿ ಚಾಟು ಸರ್. ನಮ್ಮಲ್ಲಿ ಮಾತ್ರ ಸಿಗೋದು, ಬೇರೆ ಕಡೆಗೆ ಎಲ್ಲಿ ಸಿಗಲ್ಲ. ಇದ್ರೂ ಅದು ಬಟ್ ಈ ಟೇಸ್ಟ್ ಬರೋಕ್ಕಾಗಲ್ಲ ಸರ್. ಅದೇ ಫಸ್ಟ್ ಟೈಮ್ ನಾನು ಕೇಳ್ತಿರೋದು ಬುಟ್ಟಿ ಚಾಟ್ಸ್ ಅಂತ. ಏನೇನು ಹಾಕ್ತೀರ ಅದಕ್ಕೆ ಸರ್? ಇದರಲ್ಲಿ ಸ್ವೀಟು, ಖಾರ, ಹುಳಿ ಎಲ್ಲ ಮಿಕ್ಸ್ ಇರುತ್ತೆ. ಮೇಲ್ಗಡೆ ಲೈಟಾಗಿ ಮೊಸರು ಬರುತ್ತೆ. ಓಕೆ, ಅದು ನೀವು ಹೊಸದಾಗಿ ಸ್ಟಾರ್ಟ್ ಮಾಡಿರೋದು? ಹೌದಾ ಸರ್? ಇನಾಗ್ರೇಷನ್ ನಮ್ದೇ ಸರ್. ಓಕೆ, ಈಗ ನಿಮ್ಮನ್ನ ನೋಡಿ ಇನ್ನೊಬ್ರು ಯಾರಾದ್ರು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸ್ಟಾರ್ಟ್ ಮಾಡಿದ್ದಾರೆ ಸರ್ ಸುಮಾರು ಜನ. ಅಲ್ಲ, ಅದೇ ಇದನ್ನ ಈ ವಿಡಿಯೋ ನೋಡಿ ನಿಮ್ಮನ್ನ ನೋಡಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ರೆ ಅವ್ರಿಗೆ ನೀವೇನಾದ್ರು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ? ಟಿಪ್ಸು ಅಂತ ಅನ್ನೋದಕ್ಕಿಂತ ಒಂದೇ ಉದ್ದೇಶ ಏನಂದ್ರೆ ಸರ್, ಫಸ್ಟ್ ಸ್ವಂತ ಅವ್ರ ಕೆಲಸ ಕಲೀಲಿ, ಬೇರೆಯವ್ರು ಡಿಪೆಂಡ್ ಆಗ್ಬಿಟ್ಟು ಅವ್ರು ಕೆಲಸ ಮಾಡೋದು ಬೇಡ. ಎರಡನೇ ವಿಷಯ ಏನಪ್ಪಾ ಅಂದ್ರೆ ತಾಳ್ಮೆ ಇರ್ಬೇಕು ಸರ್. ಇವತ್ತು ನಾನು ಮಾಡಿದ್ದೀನಿ, ಈಗ ಅವ್ನ ಐಟಮ್ ಏನ್ ಮಾಡ್ತಾನೆ ನಾನು ಅದೇ ಮಾಡ್ತೀನಿ, ನಂದು ಇಷ್ಟು ಲಾಭ ಬೇಕು ಅಂದ್ರೆ 100% ಆಗೋದಿಲ್ಲ ಸರ್, ಯಾವುದೇ ಕಾರಣಕ್ಕೂ ಆಗಲ್ಲ. ಮೂರನೇ ವಿಷಯ ಏನಂದ್ರೆ ಅವರು ಆ ಕೆಲಸ ಅವ್ರು ಕಲ್ತಿದ್ರಂದ್ರೆ ಅವ್ರು ಪರ್ಫೆಕ್ಟ್ ಇದ್ರೆ ಆಟೋಮೆಟಿಕ್ಲಿ ಜನ ಬಂದೇ ಬರ್ತಾರೆ ಸರ್. ಅದಕ್ಕೆ ಸ್ವಂತವಾಗಿ ಫಸ್ಟ್ ನೀವು ಕೆಲಸ ಕಲೀರಿ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ನೀವು ಕೆಲಸ ಮಾಡಕ್ ಹೋಗ್ಬೇಡಿ, ನೀವು ಸಕ್ಸಸ್ಸು ಆಗಲ್ಲ. ಎಲ್ಲೋ ಭಗವಂತ ಯಾರಿಗೋ ಒಬ್ರು ಕೊಟ್ಟಿರ್ತಾನೆ, ಅಂಥವ್ರು ಮಾತ್ರ ಸಕ್ಸಸ್ ಆಗ್ತಾರೆ. ಈಗ ನಾವು ಸ್ವಂತ ಕೆಲಸ ಕಲ್ತು ನಾವು ಮಾಡ್ತಾ ಇದ್ರೆ, ಈಗ ಯಾರೋ ಓಡೋದ್ರೂ ನಾವು ಕೆಲಸ ನಾವು ನಿಂತ್ಕೊಂಡು ಮಾಡ್ಬೋದು, ರನ್ ಮಾಡ್ಬೋದು. ಈಗ ಅವ್ರ ಪಾಪ ಮೋಟಿವೇಶನ್ ಆಗಿಬಿಟ್ಟು ನಾನು ಮಾಡ್ತೀನಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾವ್ರೆ ಸರ್. ನಮ್ಮಂಥವ್ರೆ ಒಂದಿಬ್ಬರು ಹ್ಯಾಂಡಿಕ್ಯಾಪ್ಟ್ ನನಗೆ ಫೋನ್ ಮಾಡಿದ್ರು, ಸಜೆಷನ್ನು ಕೇಳಿದ್ರು, ಸಜೆಷನ್ನು ಕೊಟ್ಟಿದ್ದೀನಿ. ಬಟ್ ಆದರೆ ಸ್ಟಾರ್ಟಿಂಗಲ್ಲಿ ನೀವು ಕೆಲಸ ಕಲ್ತ್ಕೊಳ್ಳಿ ಬಂದವ್ರೆ ಅಂತ ಹೇಳಿದ್ರು. ನಾನು ಮಾತಾಡಿ ಅವ್ರ ಹತ್ರ ಭಟ್ರ ಹತ್ರ ಮಾತಾಡಿ ನಾನು ಅವ್ರು ಕರ್ಕೊಂಡ್ಬಂದಿದ್ದೀನಿ ಅಂದರು. ಆಯಿತು, 1 ತಿಂಗಳಲ್ಲ 2 ತಿಂಗಳು ಅವ್ರ ಸಂಬಳ ಕೇಳಿದಷ್ಟು ಕೊಟ್ಬಿಟ್ಟು ಕೆಲಸ ಕಲ್ತ್ಕೊಳ್ಳಿ, ಆಮೇಲೆ ನೀವೇ ಮಾಡಿ, ಅವ್ರು ಹೋದ್ರೂ ಪರವಾಗಿಲ್ಲ ಅಂತ ಹೇಳಿದ್ರು. ಆ ಥರ ಸಜೆಷನ್ ಸರ್. ಓನಾಗಿ ಅವರೇ ಮಾಡ್ಬೇಕು ಸರ್. ಬಟ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಮಾಡಿದರೆ, ಇವಾಗ ಈಗ ಎಮರ್ಜೆನ್ಸಿ ಈಗ ಅವ್ರು ಊರಿಗೆ ಹೋದ್ರು, ಈಗ ಅವಾಗ ಏನು ಮಾಡೋದು, ಏನು ಮಾಡೋಕ್ಕಾಗ್ತದೆ ಹೇಳಿ. ಅದಕ್ಕೆ ಕೆಲಸ ಇವ್ರಿಗೆ ಗೊತ್ತಿದ್ರೆ, ನಂದು ಹಂಗೆ ಆಯಿತು, ಬೇರೆಯವ್ರ ಮೇಲೆ ಡಿಪೆಂಡ್ ಮಾಡ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ಮಾಡಿದೆ, ಊರಿಗೆ ಹೋಗ್ಬಿಟ್ರು. 1.5 ತಿಂಗಳು 2 ತಿಂಗಳು ಬರಲಿಲ್ಲ, ಅವಾಗ ಏನು ಮಾಡ್ತೀರಾ ಸರ್? ನನಗೆ ಅಲ್ಪ ಸ್ವಲ್ಪ ಏನೋ ಸಣ್ಣ ಪುಟ್ಟ ನೋಡ್ಕೊಂಡಿದ್ದೆ, ಅಷ್ಟ್ರ ಮೇಲೆ ಹಂಗೆ 1 ದಿನ 2 ದಿನ ಸರಿ ಬರಲಿಲ್ಲ, 3 ದಿನ ಸರಿ ಬರಲಿಲ್ಲ. ನನಗೆ ಅದು ಗೊತ್ತಾಗತ್ತಿತ್ತು. 4ನೇ ದಿನಕ್ಕೆ ಸ್ವಲ್ಪ ಲೈಟ್ ಬಂತು, ಇವತ್ತು ಹಿಂಗಿದೆ. ಅವರು ಕಸ್ಟಮರ್ ಹೇಳ್ಬಿಡ್ತಾರೆ, ಇವತ್ತಿರೋದು ಟೇಸ್ಟು, ಅಕಸ್ಮಾತ್ ನಾಳೆ ಬಂದಿಲ್ಲ ಸರ್, ಇವತ್ತು ಚೆನ್ನಾಗಿಲ್ಲ ಸರ್ ಅಂತ ಹೇಳ್ತಾರೆ. ಆಗೇನು ಹೇಳ್ತೀರಿ? ಕರೆಕ್ಟ್. ಆ್ಯಂಡ್ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನೇನಿದೆ ಸರ್? ಸರ್ ಫ್ಯೂಚರ್ ಪ್ಲಾನ್ಸ್ ಏನಿಲ್ಲ ಸರ್. ಓಕೆ, ಇದನ್ನ ಇನ್ನೂ ಒಂದು ದೊಡ್ಡ ಲೆವೆಲ್ ತೊಗೊಂಡೋಗ್ಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಸರ್, ಬೇಡ ಸರ್, ಅಷ್ಟೊಂದು ಹೆವಿ ಇದು ಇಲ್ಲ ಸರ್ ನನಗೆ. ಯಾಕಂದರೆ ಬಿದ್ದಿದ್ದೀನಿ ಒಂದ್ಸತ, ಬಿದ್ದು ತಿರ್ಗಾ ಈಗ ಸುಧಾರಿಸ್ಕೊತಾ ಇದ್ದೀನಲ್ಲ, ಅದು ಸಾಕು ಸರ್. ಇರೋದ್ರಲ್ಲೇ ನೆಮ್ಮದಿ ಪಡ್ತೀನಿ. ಯಾಕಂದ್ರೆ ಆಲ್ರೆಡಿ ದೊಡ್ಡದು ಕೈ ಹಾಕಿ ಅಲ್ಲಿಂದ ಕೆಳಗೆ ಬಂದಿದ್ದೀನಿ, ತಿರ್ಗಾ ಮತ್ತೆ ಮೇಲೆ ಎದ್ದೇಳೋದ್ರಿಂದ ತಮಾಷೆ ವಿಷಯ ಅಲ್ಲ ಸರ್ ಅದು. ಬೇಡ, ಇರೋದ್ರಲ್ಲೇ ಸಂತೋಷವಾಗಿ ನೆಮ್ಮದಿಯಾಗಿದ್ದೀನಿ ಸರ್, ಅಷ್ಟೇ, ಖುಷಿ ಪಡ್ತೀನಿ. ನನ್ನ ಕಡೆಯಿಂದ, ನಮ್ಮ ಇಡೀ ಫ್ರೀಡಮ್ ಆ್ಯಪ್ ಕಡೆಯಿಂದ ನಿಮ್ಮ ಬಿಸ್ನೆಸ್ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಲಿ, ಇನ್ನೂ ಚೆನ್ನಾಗಿ ಪ್ರಾಫಿಟ್ ಆಗಲಿ ಅಂತ ಕೇಳ್ಕೊತಾಯಿದ್ವಿ. ನಮಗೆ ಟೈಮ್ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಿಮಗೂ ನಿಮ್ಮ ಟೀಮ್ಗೂ ಆದಷ್ಟು ಬೇಗ ನಿಮ್ಮ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ. ನಮ್ಮ ಹೊಟ್ಟೆಪಾಡು ಚಾಟ್ಸ್ ಬಂದವರು ಫ್ರೀಡಮ್ ಆ್ಯಪ್ನ ಬೇಗ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಮ್ಮ ಕಡೆಯಿಂದ
ಒಂದು ಸಣ್ಣ ಕೋರಿಕೆ ಸರ್. ಥ್ಯಾಂಕ್ ಯು ಸರ್. ವೀರೇಶ್ ಅವ್ರ ಜೊತೆ ಮಾತಾಡಿ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಈ ವಿಡಿಯೋ ನೋಡಿ, ವೀರೇಶ್ ಅವರ ಸಾಧನೆ ನೋಡಿ ನಿಮ್ಗಂತೂ ಒಳ್ಳೆ ಮೋಟಿವೇಶನ್ ಸಿಕ್ಕಿರುತ್ತೆ. ನಿಮಗೂ ಕೂಡ ಜೀವನದಲ್ಲಿ ಸಾಧನೆ ಮಾಡಬೇಕು, ಒಳ್ಳೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಇನ್ಸ್ಪಿರೇಷನ್ ಸಿಕ್ಕಿರುತ್ತೆ ಅನ್ಕೋತಾ ಇದ್ದೀನಿ. ಇದೇ ಥರ ಹೆಚ್ಚಿನ ಬಿಸ್ನೆಸ್ ಐಡಿಯಾಸ್ಗಳಿಗಾಗಿ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ ಮತ್ತು ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.